4 ತಿಂಗಳ ಹಿಂದಿನ ಸಿಆರ್ಪಿಎಫ್ ಯೋಧನ ಸಾವಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹಾವೇರಿಯಲ್ಲಿ ಪತ್ತೆಯಾಗಿದ್ದಂತ ಯೋಧ ತಾರೇಶ್ ಮೃತದೇಹ ಶಿಗ್ಗಾವಿ ಹೊರವಲಯದ ಹೈವೇ 48ರ ಪಕ್ಕದಲ್ಲಿ ಶವ ಪತ್ತೆಯಾಗಿತ್ತು. 4 ತಿಂಗಳ ಹಿಂದಿನ ಕತೆ. ಹಾವೇರಿಯಲ್ಲಿ ಪತ್ತೆಯಾಗಿದ್ದಂತ ಯೋಧ ತಾರೇಶ್ ಮೃತದೇಹ ಶಿಗ್ಗಾವಿ ಹೊರವಲಯದ ಹೈವೇ 48ರ ಪಕ್ಕದಲ್ಲಿ ಶವ ಪತ್ತೆಯಾಗಿತ್ತು. ಸಹಜ ಸಾವಲ್ಲ, ನನ್ನ ಮಗನನ್ನ ಕೊಲೆ ಮಾಡಲಾಗಿದೆ ಅಂತ ಪೋಷಕರು ಆರೋಪವನ್ನ ಮಾಡಿದ್ರು. ಯೋಧನ ಪತ್ನಿಯ ಸಹೋದರನ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಪತ್ನಿ ಮನೆಯವರ ವಿರುದ್ಧ ತಾರೇಶ್ ಪೋಷಕರ ಆರೋಪ ಮಾಡ್ತಾ ಇದ್ರು. ಮರು ತನಿಖೆ ಮಾಡಿ ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರು ಎಸ್ಪಿ ಯಶೋಧ ವಂಟಗೋಡಿ. ತಾರೇಶ್ ಪೋಷಕರ ಮನೆಗೆ ಸ್ಪಂದಿಸಿದರು. ಇನ್ನೂ ಕ್ಲೋಸ್ ಆಗಿಲ್ಲ ಅದು. ಈಗ ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎನ್ಕ್ವೈರಿನೂ ಮಾಡ್ತಾ ಇದ್ದೀವಿ. ಡಿಟೇಲ್ ಆಗಿ ಇನ್ನೊಂದು ಸಲನೂ ಅದನ್ನು ಮತ್ತೆ ಅವರೇನು ಯಾವ್ಯಾವ ಅಂಶಗಳ ಬಗ್ಗೆ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಸ್ವತಃ ಇನ್ಸ್ಪೆಕ್ಟರ್ಗೆ ಇನ್ನೊಂದ್ಸಲ ಅವರು ಬೆಂಗಳೂರಿಗೆಲ್ಲ ಹೋಗಿ ತನಿಖೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇನ್ನೊಂದು ಅವ್ರು ಹೇಳ್ತಾ ಇರೋದು ಏನಂದ್ರೆ ಶಿಗ್ಗಾವಿಯಲ್ಲಿ ನಮ್ಮ ಸಂಬಂಧಿಕರು ಇಲ್ಲ, ಯಾರು ಇಲ್ಲ, ನಮ್ಗೇನು ರಿಲೇಟಿವ್ಸ್ ಇಲ್ಲಿ ಒಂದು ಬಾಡಿ ಸಿಗ್ಲಿಕ್ಕೆ ಏನು ಅವ್ರ ಜೊತೆ ಯಾರು ಬಂದರು? ಅವರು ಹುಬ್ಬಳ್ಳಿಯಿಂದ ಬರಬೇಕಾದ್ರೆ ಬಸ್ಸಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಬಸ್ಸಲ್ಲಿ ಗಲಾಟೆ ಮಾಡ್ಕೊಂಡಾಗ ಕಂಡಕ್ಟರ್ ಅವ್ರನ್ನ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಕೆಳಗೆ ಇಳಿಸಿದ್ದಾರೆ. ತುಂಬ ಗಲಾಟೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಆ ಬಸ್ ಕಂಡಕ್ಟ್ರು ಹೇಳ್ತಾರೆ ಗಲಾಟೆ ಮಾಡ್ಕೊಂಡಿದ್ದಕ್ಕೆ ನಾನು ಜನರೇ ಎಲ್ಲ ಇದು ಮಾಡ್ತಾಯಿದ್ದು ಬಸ್ಸಲ್ಲಿ, ಹಂಗಾಗಿ ಇಳಿಸಿದ್ದೀನಿ ಅಂತ. ಸೊ ಅದು ಅವರು ಇಲ್ಲಿ ಸಂಬಂಧಿಕರೆಲ್ಲ ಇಲ್ಲಿ ಬಂದಿದ್ದಾರೆ, ಹೋಗುವಾಗ ಆಗಿರೋದು. ಅದು ಹೋಗುವಾಗ ಇಳಿಸಿ ಹೋಗ್ತಾರೆ. ಸೊ ಅವರು ಅಲ್ಲಿಂದ ಮತ್ತು ಬೆಂಗಳೂರು ಸೈಡು ಹೊರಟಿರ್ಬೋದು. ಸೊ ಅದು ಜೊತೆಗಂತೂ ಯಾರೂ ಬಂದಿಲ್ಲ ಇಲ್ಲಿ ತನಕ ತನಿಖೆಯಿಂದ. ಈಗ ಇವರು ಇಷ್ಟು ದಿವಸ ಆದಮೇಲೆ ಈಗ ಏನು ಅಲಿಗೇಷನ್ ಮಾಡ್ತಾಯಿದ್ದಾರೆ ಅದ್ರ ಮೇಲೂ ನಾವು ಎನ್ಕ್ವೈರಿ ಮಾಡ್ತೀವಿ. ಅದನ್ನು ಹೇಳ್ತಿದ್ದೀನಲ್ಲ, ಅಲ್ಲಿಂದ ಎದಕ್ಕೆ ಬಂದ ಅಂತ. ಎಲ್ಲಿ ಅವನೇನು ಬರೆದಿಲ್ಲ, ಏನೂ ಇದು ಇಲ್ಲ. ಬಟ್ ಅವನು ಇಲ್ಲಿ ಬಾಡಿ ಸಿಕ್ಕಿದೆ ಅವನು. ಮತ್ತು ಅವನು ಫೋನ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆ ಹೆಂಡತಿಗೆ ಮಾತಾಡಿದ್ದಾನೆ. ಸುಮಾರು ಸರಿ ಕಾಲ್ ಮಾಡಿದ್ದಾರೆ, 25-30 ಸರಿ ಕಾಲ್ ಮಾಡಿ ಅದೂ ಅನುಮಾನ. ಸರಿ ಯಾಕೆ ಮಾತಾಡಿ ಅದೇ ಈಗ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅವರು. ಈಗ ಅವರು ಹೆಂಡತಿ ನಂಗೆ ಜಾಬ್ ಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ ಅಂತ, ಮತ್ತು ಮನೆಯಲ್ಲಿ ಇಲ್ಲ, ಇವ್ರ ಜೊತೆ ಇಲ್ಲ, ಅದೆಲ್ಲ ಸೇರ್ಕೊಂಡಿದೆ ಅದು ಬ್ಯಾಕ್ಗ್ರೌಂಡಲ್ಲಿ. ಅದೇನೇ ಇರಲಿ, ಅವ್ರು ಏನು ಅಲಿಗೇಷನ್ ಮಾಡಿದ್ದಾರೆ ಅದ್ರ ಮೇಲೆ ನಾವು ಪಕ್ಕಾ ತನಿಖೆ ಮಾಡ್ತಾನೆ. ಬಟ್ ಒಂದು ಸ್ವಿಚ್ ಆಫ್ ಎಲ್ಲಿದಾಗಿದೆ ಅದನ್ನೆಲ್ಲ ಡೀಟೇಲ್ಸ್ ತಗೊಂಡಿದ್ದೆ. ಇಲ್ಲ, ಡೆಡ್ ಸ್ಥಳದಲ್ಲಾಗಿಲ್ಲ. ಡೆಡ್ ಸ್ಥಳದಲ್ಲಿ ಸ್ವಿಚ್ ಆಫ್ ಆಗಿದ್ದರೆ ಗೊತ್ತಾಗ್ತಿತ್ತು, ಎಲ್ಲೆಲ್ಲ ಲೊಕೇಶನ್ಸ್ ಎಲ್ಲ ಗೊತ್ತಾಗ್ತಿತ್ತು. ಓಕೆ ಫೈನ್. ಇದು ಏನೋ ಇದರಲ್ಲಿ ಏನೂ ಅನುಮಾನ ಇಲ್ಲ ಇಲ್ಲಿ ತನಕ. ಈಗ ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಪಕ್ಕಾ ತನಿಖೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನು ಕಂಡು ಬರುತ್ತೆ ಅದೇ ಥರ ಆ್ಯಕ್ಷನ್ ತಗೊಳ್ತೀವಿ. ನಾನೇ ಅಟೆಂಡ್ ಮಾಡಿದ್ದೀನಿ ಪರ್ಸ್ನಲಿ. ನಾನು ಅವ್ರ ತಂದೆ ಬಂದಿದ್ದರು, ನಾನು ಅಟೆಂಡ್ ಮಾಡಿದ್ದೀನಿ. ಅದಕ್ಕೆ ಹಿನ್ನೆಲೆ ಬೇರೆ ಬೇರೆ ಕಾರಣ ಇರ್ಬೋದು. ಬಟ್ ನಮ್ಮವರು DSP ಅಟೆಂಡ್ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಅಟೆಂಡ್ ಮಾಡಿದ್ದಾರೆ, ಮಾತಾಡಿಸಿದ್ದಾರೆ. FSL ರಿಪೋರ್ಟನ್ನು ಅವ್ರಿಗೆ ಓದಿ ಹೇಳಿದ್ದೀವಿ, ತೋರಿಸಿದ್ದೀವಿ ಈ ಥರ ಬಂದಿದೆ ಅಂತ. ಅವರು ಡಾಕ್ಟ್ರ್ ಮೇಲೂ ಡೌಟ್ ಪಡ್ತಾ ಇರೋದ್ರಿಂದ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಬಟ್ ಈ ವಿಚಾರಕ್ಕೂ ಅವನ ಟ್ರ್ಯಾಪ್ ಆಗಿರೋದಕ್ಕೂ ಏನೂ ಸಂಬಂಧ ಇಲ್ಲ. ಇದು ಈಗ ಯೋಧನ ಸಾವಿಗೆ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿರೋ ಅಂಥದ್ದು. 4 ತಿಂಗಳ ಹಿಂದೆ CRPF ಯೋಧ ಸಾವಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹಾವೇರಿಯಲ್ಲಿ ಪತ್ತೆಯಾಗಿತ್ತು ತಾರೇಶ್ ಮೃತದೇಹ, ಶಿಗ್ಗಾವಿ ಹೊರವಲಯದ್ದು. ಈಗ 2025 ಜೂನ್ 22ರಂದು ಯೋಧ ತಾರೇಶ್ ಶವವಾಗಿ ಪತ್ತೆಯಾಗಿದ್ದ. ನನ್ನ ಮಗನದ್ದು ಸಹಜ ಸಾವಲ್ಲ ಅಂತ ಇದ್ರು ಪೋಷಕರು. ಆತ್ಮಹತ್ಯೆ ಮಾಡಿಕೊಳ್ಳಬೇಕಿದ್ರೆ ಬೆಂಗಳೂರಲ್ಲಿ ಸಾಯಬೇಕಿತ್ತು, ಯಾರೋ ಸಂಬಂಧಿಕರೇ ಇಲ್ಲದ ಹೈವೇಲಿ ಯಾಕೆ ಸಾಯಬೇಕಾಗಿತ್ತು ಅನ್ನೋ ಪ್ರಶ್ನೆ ಅವ್ರದ್ದು. ನನ್ನ ಮಗ ತಾರೇಶ್ 1.5 ಲಕ್ಷ ರೂಪಾಯಿ ಸಂಬಳ ಇತ್ತು ಅವನಿಗೆ ಅಂತ ಕೂಡ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಆಸೆಗೆ ಸೊಸೆನೇ ನಮ್ಮ ಮಗನನ್ನು ಕೊಲೆ ಮಾಡಿದ್ದಾಳೆ, ಸೊಸೆ ಸಹೋದರನು ಕೊಲೆಗೆ ಸಾಥ್ ಕೊಟ್ಟಿದ್ದಾನೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ.